ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ನಮ್ಮ ಅಕ್ಕ ಊರಿಗೆ ಹೋಗಿದ್ಲು, ಅವ್ರೂರಿಗೆ ನಾಗಪ್ಪನ ಹಬ್ಬಕ್ಕೆ ಅಂತೇಳ್ಬಿಟ್ಟು ಅಲ್ಲೇದು ಒಂದು ಕ್ಲಿಪ್ಪಿಂಗು ಕಳಿಸಿದ್ದೆ ನಮ್ಮ ತರು. ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಹೇಳಿದೆ, ನನಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅಲ್ಲೇದೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಕಳಿಸಪ್ಪ, ಅದನ್ನೇ ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ ಅಂತ. ಆದರೆ ಅವನು ಮರ್ತೋದ್ನೇನೋ ಗೊತ್ತಿಲ್ಲ, ಇದು ಒಂದೇ ಒಂದು ಕಳಿಸಿದ್ದ, ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಕ್ಕವರು ನಾಗಪ್ಪನ ಹಬ್ಬಕ್ಕೆ ಊರಿಗೆ ಹೋಗಿದ್ರು. ಈ ಹಬ್ಬಕ್ಕೆ ಮಾತ್ರ ಅವ್ರ ಇಡೀ ಫ್ಯಾಮಿಲಿ ಎಲ್ಲ ಬರ್ತಾರೆ. ಈ ಹಬ್ಬದಲ್ಲಿ ಮಿಸ್ ಮಾಡೋದಿಲ್ಲ. ಹಂಗಾಗಿ ಎಲ್ಲರೂ ಬಂದಿದ್ರು ಅಂತೇಳಿ ನಮ್ಮ ತರು ಒಂದೇ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ಕಳಿಸಿದ್ದ, ಅದನ್ನೇ ಶೇರ್ ಮಾಡಿಕೊಂಡೆ. ನಮ್ಮ ಕಡೆ ಕರ್ಗೆಡ್ಬು ಅಂತ ಮಾಡ್ತೀವಿ, ಒಬ್ಬಟ್ಟಿಗಿನ ಜಾಸ್ತಿ ಕಡಿಮೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಇದಂತೂ, ಕೈಲಿಟ್ಕೊಂಡು ತಿನ್ನೋದಕ್ಕೆ. ಅದನ್ನೆಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದಾರೆ, ಮಕ್ಕಳು ದೊಡ್ಡವರು ಎಲ್ಲ ಸೇರಿಕೊಂಡು. ಇವ್ರ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ ಅಂದರೆ ಮನೆ ತುಂಬ ಜಾಗನೇ ಇರಲ್ಲ, ಅಷ್ಟು ಜನ ಇದ್ದಾರೆ ಇವರೇನೆ. ಈಗ ಬಂದುಬಿಟ್ಟು ಇದು ನಮ್ಮ ಮನೆಯದು. ಮಹತ್ ಇವತ್ತು ಗಣೇಶನ ಹಬ್ಬ ಇರೋದ್ರಿಂದ ಮಹತ್ತೊಂದು ಪೂಜೆ ನಡೀತಾ ಇದೆ. ನಮ್ಮ ಮಹತ್ತಂತೂ ಈ ಸರಿ ನಾನು ಗಣೇಶನ ಇಡಬೇಕು ಅಂತೇಳ್ಬಿಟ್ಟು ತುಂಬ ಹಠ ಮಾಡ್ತಾಯಿದ್ದ. ನಾನು ಈ ಸರಿ ಬೇಡಪ್ಪ, ಪ್ರತೀಕಿನ ಸ್ವಲ್ಪ ದೊಡ್ಡನಾಗಲಿ, ನೆಕ್ಸ್ಟ್ ಇಯರ್ ಇಡ್ಮೆಂತೆ ಅಂತ ಹೇಳಿದೆ. ಗೋಳಾಡ್ಕೊಂಡು ಪೂಜೆ ಮಾಡ್ತಾಯಿದ್ದಾನೆ. ನಾನು ಈ ಕಡೆ ಬಂದುಬಿಟ್ಟು ಇವತ್ತು ಗಣೇಶನ ಹಬ್ಬ ಅಲ್ವಾ, ಗಣೇಶನಿಗೆ ಪೂಜೆ ಮಾಡ್ಸೋಣ ಅಂತೇಳ್ಬಿಟ್ಟು ಕಡಲೆಕಾಳು ಸಹ ನೆನೆಸಿದ್ದೀನಿ. ಹಾಗೆ ಇವತ್ತು ನಾಗಪ್ಪನಿಗೆ ಪೂಜೆ ಮಾಡ್ಕೊಬರೋಣ ಅಂತೇಳ್ಬಿಟ್ಟು ಹಸಿ ಅಕ್ಕಿ ತಮಟ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಪೂಜೆಗೆ. ಈಗೆಲ್ಲ ರೆಡಿ ಮಾಡಿದೆ. ನಾಗಪ್ಪನಿಗೆ ಪೂಜೆ ಮಾಡ್ಕೊಬರೋದಕ್ಕೆ ಹಣ್ಣು, ಕಾಯಿ, ಹಾಲು, ತುಪ್ಪ, ನಾವು ಇದಕ್ಕೆ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಹಸಿ ಅಕ್ಕಿ ತಮಟ ಮಾಡ್ತೀವಿ, ಅದನ್ನು ಸಹ ಮಾಡಿಕೊಂಡು ಎಲ್ಲ ತೊಗೊಂಡು ಹೊರಟಿದ್ದೀನಿ. ನಮ್ಮ ಮನೆಯಲ್ಲಿ, ನಮ್ಮ ಅತ್ತೆ ಮನೆಯಲ್ಲಿ ಮಾಡೋದು ಇದು ದಸರಾ ಟೈಮಲ್ಲಿ ಮಾಡ್ತಾರೆ, ದಸರಾ ಹಬ್ಬದಲ್ಲಿ. ಆವಾಗ ನಾವು ಅಲ್ಲಿ ಮಾಡ್ತೀವಿ. ಈಗ ಮಕ್ಕಳು ಇದ್ದಾರಲ್ವ ಮನೆಯಲ್ಲಿ, ಇಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಈಗ ನಾವು ಇಲ್ಲಿರೋದ್ರಿಂದ ಇಲ್ಲೇ ದೇವ್ರಿಗೆ ಹೋಗೋದಲ್ವ, ಹಂಗಾಗಿ ಇಲ್ಲಿ ಎಲ್ಲರೂ ಯಾವಾಗ ಮಾಡ್ತಾರೋ ಇಲ್ಲಿ ನಾನು ಮಾಡ್ತೀನಿ. ನಮ್ಮೂರಲ್ಲಿ ಮಾಡಬೇಕಾದ್ರೆ ಅಲ್ಲಿ ಸಹ ಮಾಡ್ತೀವಿ ನಾಗಪ್ಪನ. ಅಲ್ಲಿ ದಸರಾದಲ್ಲಿ ಮಾಡೋದು. ನಮ್ಮ ಅತ್ತೆ ಇರಬೇಕಾದ್ರೆ ನಾವು ಏನು ಹೋಗ್ತಾ ಇರಲಿಲ್ಲ ದಸರಾದಲ್ಲಿ. ನಮ್ಮ ಅತ್ತೆನೇ ಪೂಜೆ ಮಾಡ್ತಾಯಿದ್ರು. ಇನ್ನೇನು ಅವ್ರು ಪೂಜೆ ಮಾಡಿದರೆ ಮನೆ ಮಕ್ಕಳಿಗೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ನಾವು ಹೋಗ್ತಾ ಇರಲಿಲ್ಲ. ನಮ್ಮ ಅತ್ತೆ ಇದಾದಾಗಿಂದ ಈಗ ನಾವು ಪ್ರತಿ ವರ್ಷ ದಸರಾದಲ್ಲಿ ಅಲ್ಲಿ ಹೋಗಿ ನಾಗಪ್ಪನ ಮಾಡ್ತೀವಿ. ಹಾಗೆ ಇಲ್ಲಿ ನಾನು ಮುಂಚೆಯಿಂದ ರೂಢಿಸ್ಕೊ ಬಂದಿದ್ನಲ್ವ, ಗಣೇಶನ ಹಬ್ಬದಲ್ಲೇ ನಾನು ನಾಗರ ಪೂಜೆ ಮಾಡ್ತಾಯಿದ್ದು. ಹಂಗಾಗಿ ಇಲ್ಲಿ ಸಹ ಮಾಡ್ತೀನಿ, ಅಲ್ಲಿ ಮಾಡ್ತೀವಿ ದಸರಾದಲ್ಲಿ. ಈಗ ನಮ್ಮ ಮನೆ ಹತ್ರ ಇರುವ ನಾಗರಕಲ್ಲಿಗೆ ಬಂದ್ವಿ. ಇಲ್ಲಂತೂ ಬೆಳಿಗ್ಗೆ 5 ಗಂಟೆಯಿಂದನೂ ಪೂಜೆ ಸ್ಟಾರ್ಟ್ ಆಗುತ್ತೆ, ತುಂಬ ರಶ್ ಇರುತ್ತೆ. ಇವತ್ತು ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಪ್ರತೀಕ್ ಮಲ್ಕೊಂಡಿದ್ದ, ಅವನು ಎದ್ದೇಳೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು, 11:30 12 ಗಂಟೆ ಆಯಿತು. ಈಗ ಬಂದು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ, ಮತ್ತು ಒಂಥರ ಅಂದ್ಕೊಳ್ತಾರೆ ಏನಾದರೂ ಅಂತ ಹೇಳ್ಬಿಟ್ಟು ನಾವಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ನಾಗಪ್ಪನ ಪೂಜೆ ಮಾಡ್ಕೊಬಂದು ಗಣೇಶನ ಇಟ್ಟಿದ್ರು, ಅಲ್ಲಿ ಸಹ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಹಾಗೆ ಪ್ರಸಾದ ಸಹ ಹಂಚ್ತಾಯಿದ್ರು. ನಾನು ಮನೆಯಲ್ಲಿ ಹೋಗಿ ಏನಾದರೂ ಮಾಡೋಣ, ಕಾಯಿ ಕಡುಬು ಮಾಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ, ಫಸ್ಟು ಬಂದು ಕಾಯಿ ಕಡುಬು ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಇಲ್ಲೇ ಪ್ರಸಾದ ಹಂಚ್ತಾಯಿದ್ರು. ಇಲ್ಲಿ ನಮ್ಮ ಏರಿಯಾದಲ್ಲಿ ಪ್ರಸಾದ ಅಂದರೆ ಅಪ್ಪ ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಅಷ್ಟು ಪ್ರಸಾದ ಹಂಚ್ತಾರೆ, ಜಾಸ್ತಿ ಕೊಡ್ತಾರೆ. ಅಲ್ಲೇ ಕೇಸರಿ ಬಾತು ಮತ್ತು ಪಲಾವ್ ಎಲ್ಲ ಕೊಟ್ರಲ್ವ, ಮತ್ತು ಇನ್ನು ಕಾಯಿ ಕಡುಬು ಮಾಡಿ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಏನು ಮಾಡಲಿಲ್ಲ ಇವತ್ತು. ಅದಾದ ತಕ್ಷಣ ಅಲ್ಲೇ ಪ್ರಸಾದ ತಂದು ತಿಂದ್ವಿ. ಈಗ ಸಂಜೆನೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಇವತ್ತು ಗಣೇಶನ ಹಬ್ಬ ಇರೋದ್ರಿಂದ ಅದೇ ಗಣೇಶನಿಗೆ ಪೂಜೆ ಮಾಡ್ಸೋಣ ಅಂತೇಳ್ಬಿಟ್ಟು ಕಡಲೆಕಾಳೆಲ್ಲ ನೆನೆಸಿದ್ದೆ ಬೆಳಿಗ್ಗೆನೇ. ಈಗ ಅದನ್ನ ಕಡಲೆಕಾಳು ಉಸ್ಲಿ ಮಾಡಿಬಿಟ್ಟು ಈಗ ಗಣೇಶನಿಗೂ ಪೂಜೆ ಮಾಡ್ಸೋಕ್ಕೆ ಅಂತೇಳ್ಬಿಟ್ಟು ನೈಟ್ ಬಂದ್ವಿ. ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ ಬಂತು ಇವತ್ತು. ಮಳೆ ಬಿಟ್ಟ ಮೇಲೆ ಬಂದ್ವಿ. ನಮ್ಮ ಏರಿಯಾದಲ್ಲಿರುವ ಗಣೇಶ ಇದು. ಈ ಸಾರಿ ತುಂಬ ಚೆನ್ನಾಗಿ ಮಾಡಿದರು ಗಣೇಶನ ಡೆಕೋರೇಷನ್ ಅಂತೂ. ಆದರೆ ನಾವು ಹೋದಾಗ ಇನ್ನೂ ಲೈಟಿಂಗ್ಸ್ ಬಿಡ್ತಾಯಿದ್ರು, ಹಂಗಾಗಿ ಅದು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ವೀಡಿಯೋನ. ಇನ್ನು ಕತ್ಲು ಥರ ಇತ್ತು. ಈ ಸಾರಿ ಕಪ್ಪು ಗಣೇಶ ಇಟ್ಟಿದ್ರು, ಸಖತ್ತಾಗಿ ಮಾಡಿದರು ಡೆಕೋರೇಷನ್ ಎಲ್ಲನ. ಅದೇ ಮಳೆ ಬಂತಲ್ವ, ಹಂಗಾಗಿ ಸ್ವಲ್ಪ ಲೇಟ್ ಮಾಡಿದರು, ಇನ್ನೂ ಲೈಟಿಂಗ್ಸ್ ಬಿಟ್ಟಿರಲಿಲ್ಲ. ಲೈಟಿಂಗ್ಸ್ ಬಿಟ್ಟಿದ್ರೆ ಸಖತ್ತಾಗಿ ಕಾಣಿಸ್ತಾ ಇತ್ತು ಗಣೇಶ, ಚೆನ್ನಾಗಿ ಮಾಡಿದರು. ಇಲ್ಲಿ ಸಹ ನಾವು ತಂದಿರೋ ಕಡಲೆಕಾಳು ಉಸ್ಲಿ ಕೊಟ್ಟು ಪೂಜೆ ಮಾಡಿಸ್ಬಿಟ್ಟು ಈಗ ಇಲ್ಲಿ ಪ್ರಸಾದ ಹಂಚ್ತಾಯಿದ್ರು, ಕೇಸರಿ ಬಾತು, ಪಲಾವು ಎಲ್ಲನ. ನಮ್ಮ ಏರಿಯಾದಲ್ಲಂತೂ ಸಿಕ್ಕಾಪಟ್ಟೆ ಪ್ರಸಾದ ಹಂಚ್ತಾರೆ. ಒಂದು 4-5 ದಿನ ಸರಿಯಾಗಿ ಅಡುಗೆನೇ ಮಾಡಲ್ಲ ನಾವಂತೂ. ನಮ್ಮ ಮಹಂತಂತೂ ಪ್ರಸಾದ ತಂದು ತುಂಬಿಸ್ತಾನೆ ಮನೆಯಲ್ಲೇ. ಇನ್ನು ದೇವ್ರ ಪ್ರಸಾದ ಡಸ್ಟ್ಬಿನ್ಗೂ ಹಾಕೋಕ್ಕಾಗಲ್ಲಲ್ವ, ಹಂಗಾಗಿ ನಾವು ಅದನ್ನ ಒಂಚೂರು ವೇಸ್ಟ್ ಮಾಡಲ್ಲ, ತಿಂತೀವಿ. ಈಗ ನೋಡಿ ಇಲ್ಲಿ ಸಹ ಪ್ರಸಾದ ಹಂಚ್ತಾರೆ, ಒಂದೊಂದು ಪ್ಲೇಟ್ ಕೊಡ್ತಾರೆ, ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಅಷ್ಟು ಪ್ರಸಾದ ಹಂಚ್ತಾರೆ. ಚೆನ್ನಾಗಿ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ. ಯಾವುದೇ ಒಂದು ಹಬ್ಬ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ.
ನಾವು ತಂದಿರೋ ಕಡಲೆಕಾಳು ಉಸ್ಲಿ ಮತ್ತು ಇಲ್ಲಿ ಪಲಾವ್ ಮಾಡಿಸಿ ಕೇಸರಿ ಬಾತ್ ಮಾಡಿಸಿದ್ರು. ಇಲ್ಲೇ ಪ್ರಸಾದ ತಿಂದು ಹೋದ್ವಿ. ಇವತ್ತು ನಾವು ಗಣೇಶನ ಹಬ್ಬಕ್ಕೆ ಅಂತೇಳಿ ಏನು ಸ್ವೀಟ್ ಮಾಡಿರಲಿಲ್ಲ. ಹಾಗೆ ನನ್ನ ಸ್ಯಾರಿ ಬಿಸ್ನೆಸ್ ಬಗ್ಗೆ ತುಂಬ ಜನ ಕೇಳ್ತಾರೆ, ಯಾವ ಥರ ನಡೀತಾ ಇದೆ ಉಮಾ ಅಂತೇಳ್ಬಿಟ್ಟು. ಪರವಾಗಿಲ್ಲ, ಒಂದು ರೇಂಜಲ್ಲಿ ನಡೀತಾ ಇದೆ. ನನಗೇನು ನಾವು ವೀಡಿಯೋಕ್ಕೆ ಅರ್ಧ ಗಂಟೆಗೆ ಖಾಲಿಯಾಗಿಬಿಡುತ್ತೆ ಅಂತ ವೀಡಿಯೋದಲ್ಲೆಲ್ಲ ಹೇಳ್ತಾ ಇರ್ತಾರಲ್ವ, ಆ ರೇಂಜ್ಗೇನು ಖಾಲಿ ಆಗ್ತಾಯಿಲ್ಲ. ಒಂದು ದಿನಕ್ಕೆ 3, 4, 2 ಈ ಥರ ಸೇಲ್ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದ.